ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಹಾರದಲ್ಲಿ ಎನ್ಡಿಎ ಸುನಾಮಿ ಬೀಸಿದೆ. ಜೆಡಿಯು ಬಿಜೆಪಿ ಪ್ರವಾಹದ ಮುಂದೆ ಮಹಾಗಠಬಂಧನ್ ಕೊಚ್ಚಿ ಹೋಗಿದೆ. ಬಿಹಾರ ಮತದಾರರು ಮತ್ತೆ ಎನ್ಡಿಎಗೆ ಆಶೀರ್ವಾದ ಮಾಡುವ ಮೂಲಕ ಎನ್ಡಿ ಮೈತ್ರಿಕೂಟವನ್ನು ತಿರಸ್ಕಾರ ಮಾಡಿದ್ದಾರೆ. ಅದರಲ್ಲೂ ಬಿಜೆಪಿ ಅತ್ಯಧಿಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ಕಮಲ ಪಾಳೆಯದಲ್ಲಿ ಹುಮ್ಮಸ್ಸು ತಂದಿದೆ. ದೇಶಾದ್ಯಂತ ಬಿಜೆಪಿ ನಾಯಕರು ಕಾರ್ಯಕರ್ತರ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ. 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಹಾರದಲ್ಲಿ ಎನ್ಡಿಎ ಪ್ರಚಂಡ ಬಹುಮತವನ್ನು ಸಾಧಿಸಿದೆ. ಹಾಗಾದರೆ ಗಮನಿಸ್ತಾ ಹೋಗೋದಾದರೆ ಒಂದು ಕಡೆಯಲ್ಲಿ ಕಾರ್ಯಕರ್ತರ ಸಂಭ್ರಮಾಚರಣೆ ಹೇಗಿದೆ ನೋಡ್ತಾ ಇರಬಹುದು. ಬಿಹಾರದಾದ್ಯಂತ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಹೀನಾಯ ಸ್ಥಿತಿಗೆ ಮಹಾಗಠಬಂಧನ್ ತಲುಪುತ್ತೆ ಅಂತೇಳಿ ಕೂಡ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. 5ನೇ ಬಾರಿಗೆ ಬಿಹಾರ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಎನ್ನಲಾಗ್ತಾ ಇದೆ. ಬಿಹಾರದಲ್ಲಿ ಚುನಾವಣಾ ಚಾಣಕ್ಯ ಅಂತೇಳಿದರೆ ಪ್ರಶಾಂತ್ ಕಿಶೋರ್ ಅವರ ಲೆಕ್ಕಾಚಾರ ಕೂಡ ಉಲ್ಟಾ ಪಲ್ಟಾ ಆಗಿ ಹೋಗ್ಬಿಟ್ಟಿದೆ. ಎನ್ಡಿಎ 101 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದೆ. ಅದರಲ್ಲಿ ಬಿಜೆಪಿ 90 ಕ್ಷೇತ್ರದಲ್ಲಿ ಗೆದ್ದರೆ ಮಹಾಗಠಬಂಧನ್ 36 ಕ್ಷೇತ್ರ, ಆರ್ಜೆಡಿ 26, ಕಾಂಗ್ರೆಸ್ 6 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದೆ. ಲೆಕ್ಕಾಚಾರಗಳೆಲ್ಲವೂ ಕೂಡ ಉಲ್ಟಾ ಆಗಿದೆ. ಬಿಜೆಪಿ 90, ಜೆಡಿಯು 83, ಎಲ್ಜೆಪಿ 19 ಸ್ಥಾನದಲ್ಲಿ 19 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದೆ. ಈತ ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಳ್ತಾ ಇದ್ದಂಥ ಪ್ರಶಾಂತ್ ಕಿಶೋರ್ ಎಲ್ಲ ಪಾರ್ಟಿಗೂ ಕೆಲಸ ಮಾಡಿದಂಥ ವ್ಯಕ್ತಿ. ಏನಾದರೂ ಮ್ಯಾಜಿಕ್ ಮಾಡಬಹುದು ಈ ಬಾರಿ ಬಿಹಾರದಲ್ಲಿ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಅವರ ಪಕ್ಷ ಬಿಹಾರದಲ್ಲಿ ಖಾತೆಯನ್ನೇ ತೆರೆದಿಲ್ಲ. ಜನಸೂರಜ್ ಪಾರ್ಟಿ ಅಂತೇಳಿ ಅವರ ಹೆಸರು. ಪಕ್ಷೇತರ ಅಭ್ಯರ್ಥಿಗಳು 6 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಮಹಾಗಠಬಂಧನ್ 35 ಕ್ಷೇತ್ರಗಳಿಗೆ ತೃಪ್ತಿಯನ್ನು ಪಡ್ಕೊಂಡ್ರೆ ಎನ್ಡಿಎ ಲೆಕ್ಕಾಚಾರವನ್ನು ಮೀರಿ 202 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದೆ. ಬಿಹಾರದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ಈ ಬಾರಿಯೂ ಇತ್ತು. ಆದರೆ ಆ ಲೆಕ್ಕಾಚಾರಗಳೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿರೋದನ್ನು ನೀವು ಇವತ್ತು ನೋಡ್ತಾ ಇದ್ದೀರಾ. ಯಾಕಂತ ಹೇಳಿದ್ರೆ ಬಿಹಾರ ವಿಧಾನಸಭೆ ಚುನಾವಣೆಯ ಮೇಲೆ ದೇಶದ ಎಲ್ಲರ ಚಿತ್ತ ಕೂಡ ಇತ್ತು. ಘಟಾನುಘಟಿ ನಾಯಕರು ಈತ ಎನ್ಡಿಎ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಹೀಗೆ ಘಟಾನುಘಟಿ ನಾಯಕರು ಹೋಗಿ ಅಲ್ಲಿ ಪ್ರಚಾರ ಮಾಡಿ ಬಂದಿದ್ದರು. ರಾಹುಲ್ ಗಾಂಧಿಯವರು ಮಹಾಗಠಬಂಧನ್ ಪರವಾಗಿ ರಾಹುಲ್ ಗಾಂಧಿ ಸೇರಿದಂತೆ ರಾಷ್ಟ್ರದ ಪ್ರಮುಖ ಕಾಂಗ್ರೆಸ್ನ ನಾಯಕರು, ಮಿತ್ರ ಪಕ್ಷದವರು ಎಲ್ಲರೂ ಕೂಡ ಹೋಗಿ ಪ್ರಚಾರ ಮಾಡಿ ಬಂದಿದ್ದರು. ಎಲ್ಲೊಂದು ಕಡೆಯಲ್ಲಿ ಆರೋಪ ಪ್ರತ್ಯಾರೋಪಗಳು ಕೂಡ ಜೋರಾಗಿತ್ತು. ಆದರೆ ಕೊನೆಗೆ ಗೆಲುವಿನ ಹಾರ ಸಿಕ್ಕಿದ್ದು ಬಿಹಾರದಲ್ಲಿ, ಅದು ಎನ್ಡಿಎ ಮೈತ್ರಿಕೂಟಕ್ಕೆ. ಬೆಳಗ್ಗೆ 8 ಗಂಟೆಗೆ ಮತಪೆಟ್ಟಿಗೆ ಓಪನ್ ಆಗ್ತಾ ಇದ್ದಂತೆ ಎಲ್ಲರ ಚಿತ್ತ ಬಿಹಾರದತ್ತ ನೆಟ್ಟಿತ್ತು. 9 ಗಂಟೆ ಸುಮಾರಿಗೆ ಕೌಂಟಿಂಗ್ ಶುರುವಾಯಿತು. ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ರಾಹುಲ್ ಗಾಂಧಿ ಧೂಳಿಪಟ ಆಗಿಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಬಿಜೆಪಿ ಬಿಹಾರದಲ್ಲಿ ಅಥವಾ ಎನ್ಡಿಎ ಮೈತ್ರಿಕೂಟ ಬಿಹಾರದಲ್ಲಿ ಪರಾಕ್ರಮವನ್ನೇ ಮೆರೆದು ಬಿಟ್ಟಿದೆ. ಹೇಳ ಹೆಸರಿಲ್ಲದಂತೆ ಧೂಳಿಪಟ ಆಗಿದೆ ಮಹಾಗಠಬಂಧನ. ಬಿಹಾರ ಚುನಾವಣಾ ಅಖಾಡದಲ್ಲಿ ಅಮಿತ್ ಶಾ ಅಬ್ಬರಿಸ್ತಾ ಒಂದು ಮಾತನ್ನು ಹೇಳಿದರು. ಹೇಳ ಹೆಸರಿಲ್ಲದಂತೆ ಮಹಾಗಠಬಂಧನ ಧೂಳಿಪಟ ಆಗುತ್ತೆ ಅಂತ ಹೇಳಿ. ನೋಡಿದರೆ ಈಗ 35 ಸ್ಥಾನಕ್ಕೆ ಬಂದು ನಿಂತಿದೆ. ಇಲ್ಲಿ ಮಹಾಗಠಬಂಧನದ ತಂತ್ರ ಪ್ರತಿತಂತ್ರಗಳು ವರ್ಕೌಟ್ ಆಗಿಲ್ಲ. ಎನ್ಡಿಎ ಮೈತ್ರಿಕೂಟದ ಕೊರಳಿಗೆ ಬಿಹಾರ ಹೀನಾಯವಾಗಿ ಮಹಾಗಠಬಂಧನ್ ಸೋತಿದೆ. ಒಂದು ಕಡೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆಯನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. 243 ವಿಧಾನಸಭಾ ಕ್ಷೇತ್ರಗಳು ಬಿಹಾರದಲ್ಲಿ. ಇದಕ್ಕೆ 2 ಹಂತದಲ್ಲಿ ಮತದಾನ ನಡೆದಿತ್ತು. ನವೆಂಬರ್ 6 ಮತ್ತು 11ನೇ ತಾರೀಕು ಮಹಿಳಾ ಮತದಾರರೇ ಹೆಚ್ಚಾಗಿದ್ದರು. ಮಹಿಳಾ ಮತದಾರರೇ ಎನ್ಡಿಎಗೆ ವರದಾನ ಆದರು ಎನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂಥ ಅಂಶ. ಬಿಹಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ನಿತೀಶ್ ಕುಮಾರ್ ಅವರ ಜೋಡಿಗೆ ಜನ ಜೈ ಎಂದಿದ್ದಾರೆ. 243 ಕ್ಷೇತ್ರಗಳ ಪೈಕಿ ವಿಧಾನಸಭೆಯಲ್ಲಿ ಅಧಿಕಾರದ ಗದ್ದುಗೆಗೆ ಏರೋಕೆ ಬೇಕಾಗಿರುವಂಥ ಮ್ಯಾಜಿಕ್ ನಂಬರ್ 122. ಅದನ್ನು ದಾಟಿದೆ ಎನ್ಡಿಎ. ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಂಬರ್ಸ್ಗಳನ್ನು. ಹಾಗೆಯೇ ಅಧಿಕಾರ ಏರೋಕೆ ಸಿದ್ಧತೆಗಳು ನಡೀತಾ ಇವೆ. ಈಗ ಇರುವಂಥ ಒಂದು ಗೊಂದಲ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಚುನಾವಣಾ ಪ್ರಚಾರದಲ್ಲಿ
ಹಾಗೆಯೇ ಈ ಕುರಿತಂತೆ ಒಂದು ಸಂಪೂರ್ಣ ವರದಿ ಇದೆ, ಬನ್ನಿ ನೋಡೋಣ. मेरी बात याद रखना, 14 नवंबर 8 बजे बैलेट बॉक्स खुलेंगे, मत पेटियां खुलेगी, 9 बजे मतगणना शुरू होगा और 1 बजते बजते लालू राहुल की पार्टियों का सुपड़ा साफ. ಬೆಳಿಗ್ಗೆ 8 ಗಂಟೆಗೆ ಮತಪೆಟ್ಟಿಗೆ ಓಪನ್, ಬೆಳಿಗ್ಗೆ 9 ಗಂಟೆಯಿಂದ ಕೌಂಟಿಂಗ್, ಮಧ್ಯಾಹ್ನ 1 ಗಂಟೆಗೆ ಲಾಲು ರಾಹುಲ್ ಗಾಂಧಿ ಧೂಳಿಪಟ. ಎಸ್, ನಿಜಕ್ಕೂ ಇದು ಧೂಳಿಪಟವೇ, ಅದರಲ್ಲೂ ಹೇಳ ಹೆಸರಿಲ್ಲದಂತೆ ಧೂಳಿಪಟ. ಬಿಹಾರ ಚುನಾವಣಾ ಅಖಾಡದಲ್ಲಿ ನಿಂತು ಅಮಿತ್ ಶಾ ಅಬ್ಬರಿಸುತ್ತಾ ಹೇಳಿದ್ದ ಮಾತು ಈಗ ಅಕ್ಷರಶಃ ನಿಜವಾಗಿದೆ. ಎನ್ಡಿಎ ಪ್ರಚಂಡ ಬಹುಮತದಿಂದ ಗೆದ್ದು ಬೀಗಿದ್ರೆ ಮಹಾಗಠಬಂಧನ ಮಕಾಡೆ ಮಲಗಿದೆ. ಎನ್ಡಿಎ ಮೈತ್ರಿಕೂಟದ ಕೊರಳಿಗೆ ಬಿಹಾರ, ಹೀನಾಯ ಸ್ಥಿತಿಗೆ ಎಂಜಿಬಿ ತೀವ್ರ ಮುಖಭಂಗ. ಬಿಹಾರ ವಿಧಾನಸಭೆಯ 243 ಕ್ಷೇತ್ರಗಳಿಗೆ ನವೆಂಬರ್ 6 ಹಾಗೂ 11ರಂದು ನಡೆದ ಚುನಾವಣೆ ಫಲಿತಾಂಶ ಬಹಿರಂಗ ಆಗಿದೆ. ಎನ್ಡಿಎ ಮೈತ್ರಿಕೂಟ ಪ್ರಚಂಡ ಬಹುಮತ ಗಳಿಸುವ ಮೂಲಕ ಮತ್ತೆ ಅಧಿಕಾರದ ಗದ್ದುಗೆ ಏರ್ತಾ ಇದೆ. ಎನ್ಡಿಎ ಮೈತ್ರಿಕೂಟ ಚುನಾವಣೋತ್ತರ ಸಮೀಕ್ಷೆ ಜನರ ನಿರೀಕ್ಷೆಗೂ ಮೀರಿ ಗೆಲುವು ಸಾಧಿಸುವ ಮೂಲಕ ಸಾಧನೆಯನ್ನು ಮಾಡಿದೆ. ಮತ್ತೆ ಎನ್ಡಿಎ ಮೈತ್ರಿಕೂಟಕ್ಕೆ ಬಿಹಾರದ ಜನ ಬಹುಪರಾಕೆಂದಿದ್ದಾರೆ. ಗೆಲುವಿನ ನಿರೀಕ್ಷೆಯಲ್ಲಿದ್ದ ಮಹಾಗಠಬಂಧನ ಹೀನಾಯವಾಗಿ ಸೋಲುವ ಮೂಲಕ ತೀವ್ರ ಮುಖಭಂಗವನ್ನು ಅನುಭವಿಸಿದೆ. ಬಿಹಾರದ ಜನ ಮತ್ತೆ ಮೋದಿ ನಿತೀಶ್ ಜೋಡಿಗೆ ಜೈ ಎಂದಿದ್ದು ಮಹಾಗಠಬಂಧನ ತಿರಸ್ಕಾರ ಮಾಡಿದ್ದಾರೆ. 243 ಕ್ಷೇತ್ರಗಳ ಬಿಹಾರ ವಿಧಾನಸಭೆಯಲ್ಲಿ ಅಧಿಕಾರದ ಗದ್ದುಗೆ ಏರೋದಕ್ಕೆ 122 ಮ್ಯಾಜಿಕ್ ನಂಬರ್. ಎನ್ಡಿಎ ಮೈತ್ರಿಕೂಟ ಬಹುಮತ ಸಂಖ್ಯೆ ದಾಟಿಯೂ ಅತ್ಯಧಿಕ ಸ್ಥಾನ ಗಳಿಸಿದೆ. ಇನ್ನು ಆರ್ಜೆಡಿ ಮಿತ್ರ ಪಕ್ಷ ಕಾಂಗ್ರೆಸ್ ತೀರಾ ಕಳಪೆ ಸಾಧನೆ ಮಾಡಿದ್ದು ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ. ಬಿಹಾರ ವಿಧಾನಸಭೆಯ 243 ಕ್ಷೇತ್ರಗಳ ಪೈಕಿ ಎನ್ಡಿಎ ಮೈತ್ರಿಕೂಟ ಬರೋಬ್ಬರಿ 202 ಸ್ಥಾನಗಳಲ್ಲಿ ಗೆದ್ದು ಬೀಗಿದೆ. ಇನ್ನು ಎದುರಾಳಿ ಮಹಾಗಠಬಂಧನ ಕೇವಲ 35 ಸ್ಥಾನದಲ್ಲಿ ಜಯಗಳಿಸಿದೆ. ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಂಡಿದ್ದ ಪ್ರಶಾಂತ್ ಕಿಶೋರ್ ಪಕ್ಷ ಜನ್ಸೂರಜ್ ಮಾಡಿರೋದು ಶೂನ್ಯ ಸಾಧನೆ. ಇನ್ನು ಸಣ್ಣ ಪುಟ್ಟ ಪಕ್ಷಗಳು 6 ಸ್ಥಾನ ಗೆದ್ದುಕೊಂಡಿವೆ. ಬಿಜೆಪಿ ಅತ್ಯಧಿಕ ಸ್ಥಾನ ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಜೆಡಿಯುಗಿಂತ ಹೆಚ್ಚು ಸ್ಥಾನ ಗೆಲ್ಲುವ ಮೂಲಕ ಬಿಜೆಪಿ ಸಾಧನೆಯನ್ನ ಮಾಡಿದೆ. ಜೆಡಿಯು 2ನೇ ಸ್ಥಾನದಲ್ಲಿದೆ. 5 ಪಕ್ಷ ಹೊಂದಿರೋ ಎನ್ಡಿಎನಲ್ಲಿ ಬಿಜೆಪಿ ಹಾಗೂ ಜೆಡಿಯು ತಲಾ 101 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ವು. ಇನ್ನು 29 ಸ್ಥಾನಗಳಲ್ಲಿ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಾರ್ಟಿ ಸ್ಪರ್ಧಿಸಿತ್ತು. ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿ 90 ಸ್ಥಾನದಲ್ಲಿ ಜಯಬೇರಿ ಬಾರಿಸಿದ್ರೆ ಜೆಡಿಯು 84 ಸ್ಥಾನ ಗೆದ್ದುಕೊಂಡಿದೆ. ಇನ್ನು ಎಲ್ಜೆಪಿ 19, ಎಚ್ಎಎಂ 5 ಹಾಗೂ ಆರ್ಎಲ್ಎಂ 4 ಸ್ಥಾನಗಳಲ್ಲಿ ಜಯಬೇರಿ ಬಾರಿಸಿದೆ. ಬಿಹಾರದಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿದ್ದ ಗ್ಯಾರಂಟಿಗಳು ಕೈ ಹಿಡಿದಿಲ್ಲ. ರಾಹುಲ್ ಗಾಂಧಿ ಮಾಡಿದ್ದ ಪ್ರಚಾರಗಳು ಫಲ ಕೊಡಲಿಲ್ಲ. ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಮಾಡಿದ್ದ ಆರೋಪಗಳು ಕೂಡ ವರ್ಕೌಟ್ ಆಗಿಲ್ಲ. ಬಿಹಾರ ನೆಲದಲ್ಲಿ ಮಹಾಗಠಬಂಧನ ಸೋತು ಸುಣ್ಣವಾಗಿದೆ. ಅದರಲ್ಲೂ ಕಾಂಗ್ರೆಸ್ ಆರ್ಜೆಡಿ ಗೆದ್ದಿರೋ ಸ್ಥಾನ ಬಿಹಾರ ಜನ ಮಹಾಗಠಬಂಧನವನ್ನ ತಿರಸ್ಕರಿಸಿದ ಸ್ಪಷ್ಟ ಸಂದೇಶ ಕಳುಹಿಸಿದಂತಿದೆ. ಮಹಾಗಠಬಂಧನದ ಪ್ರಮುಖ ಪಕ್ಷ ಆರ್ಜೆಡಿ 140ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿರೋದು ಕಳಪೆ ಸಾಧನೆ. ಇನ್ನು ಆರ್ಜೆಡಿಗೆ ಹೋಲಿಸಿದ್ರೆ ಕಾಂಗ್ರೆಸ್ ಸಾಧನೆ ಮತ್ತಷ್ಟು ಕಳಪೆ. 61ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ದ ಕಾಂಗ್ರೆಸ್ 10 ಸ್ಥಾನ ಕೂಡ ಗೆದ್ದಿಲ್ಲ. ಮಹಾಗಠಬಂಧನ ಕಳಪೆ ಸಾಧನೆ ಮಾಡಿದೆ. ಆರ್ಜೆಡಿ 25 ಸ್ಥಾನಗಳಲ್ಲಿ ಜಯಬೇರಿಯನ್ನ ಬಾರಿಸಿದ್ರೆ ಕಾಂಗ್ರೆಸ್ ಗೆದ್ದಿರೋದು ಬರೀ 6 ಕ್ಷೇತ್ರ.
ವಿಐಪಿ ಯಾವುದೇ ಕ್ಷೇತ್ರವನ್ನ ಗೆದ್ದಿಲ್ಲ. ಇನ್ನು ಸಿಪಿಐಎಂಎಲ್ 2 ಗೆದ್ರೆ ಸಿಪಿಎಂ 1 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದೆ. ಐಐಪಿ 1 ಸ್ಥಾನದಲ್ಲಿ ಜಯಬೇರಿಯನ್ನು ಬಾರಿಸಿದೆ. ಸತತ 5ನೇ ಬಾರಿಗೆ ಬಿಹಾರ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್. ಸಿಎಂ ನಿತೀಶ್ ಕುಮಾರ್ ಮತ್ತೆ ಬಿಹಾರದ ಸಿಎಂ ಆಗಿ ಅಧಿಕಾರ ಸ್ವೀಕರಿಸೋದು ನಿಶ್ಚಳವಾಗಿದೆ. ಮತ್ತೊಂದು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಚಿರಾಗ್ ಪಾಸ್ವಾನ್ ಡಿಮ್ಯಾಂಡ್ ಇಟ್ಟಿದ್ದಾರೆ. ಬಿಹಾರದಲ್ಲಿ ಕೈ ಹಿಡಿಯದ ಚುನಾವಣಾ ಚಾಣಕ್ಯನ ಲೆಕ್ಕಾಚಾರ. ಇನ್ನು ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಳ್ತಾ ಇದ್ದ ಪ್ರಶಾಂತ್ ಕಿಶೋರ್ ರಾಜಕೀಯ ಎಂಟ್ರಿ ಬಿಹಾರ ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಎನ್ನಲಾಗ್ತಾ ಇತ್ತು. ಆದ್ರೆ ಜನಸೂರಜ್ ಸ್ಪರ್ಧೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗಾಗಿದೆ. ಜನಸೂರಜ್ ಪಕ್ಷ ನಿರೀಕ್ಷೆಯಂತೆ ಯಾವುದೇ ಮ್ಯಾಜಿಕ್ ಮಾಡಿಲ್ಲ. ಚುನಾವಣಾ ಚಾಣಕ್ಯನ ಚಾಣಕ್ಯತೆ ಕೂಡ ಎನ್ಡಿಎ ಮುಂದೆ ವರ್ಕೌಟ್ ಆಗಿಲ್ಲ. ಜೆಡಿಯು 25 ಸ್ಥಾನ ದಾಟಿಲ್ಲ. 25 ಸ್ಥಾನ ದಾಟಿದ್ರೆ ತಾನು ರಾಜೀನಾಮೆ ನೀಡುವುದಾಗಿ ಹೇಳಿದ್ದ ಪ್ರಶಾಂತ್ ಕಿಶೋರ್ ತೀವ್ರ ಮುಜುಗರ ಅನುಭವಿಸಿದ್ದಾರೆ. 200ಕ್ಕೂ ಹೆಚ್ಚು ಸ್ಥಾನದಲ್ಲಿ ಸ್ಪರ್ಧಿಸಿದ್ರು, ಮಾಡಿರೋ ಸಾಧನೆ ಶೂನ್ಯ. ದೇಶಾದ್ಯಂತ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ, ವಿಜಯೋತ್ಸವ. ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ದೇಶಾದ್ಯಂತ ಬಿಜೆಪಿ ನಾಯಕರು ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಪಾಟ್ನಾದ ಜೆಡಿಯು ಕಚೇರಿಯಲ್ಲಿ ವಿಜಯೋತ್ಸವ ಜೋರಾಗಿತ್ತು. ಎನ್ಡಿಎ ಸುನಾಮೆಗೆ ಇಂಡಿಯಾ ಬಣ ಮಕಾಡೆ ಮಲಗಿದೆ. ಬಿಹಾರ ಮತದಾರರ ಜನಾದೇಶಕ್ಕೆ ಸಿಎಂ ಆಗೋ ತೇಜಸ್ವಿ ಯಾದವ್ ಕನಸು ಕಮರಿ ಹೋಗಿದೆ. ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಖಭಂಗ ಆಗಿದೆ. ಬಿಜೆಪಿ ದೆಹಲಿ, ಮಹಾರಾಷ್ಟ್ರ, ಹರಿಯಾಣದ ಬಳಿಕ ಬಿಹಾರದಲ್ಲೂ ಬಿಜೆಪಿ ಅತ್ಯುತ್ತಮ ಸಾಧನೆ ಮಾಡಿದೆ. ಬಿಹಾರದಲ್ಲಿ ನಿತೀಶ್, ಮೋದಿ ನಾಯಕತ್ವಕ್ಕೆ ಜನ ಬಹುಪರಾಕೆಂದಿದ್ದಾರೆ. ಬಿಹಾರದ ಫಲಿತಾಂಶ ಕಮಲ ಪಾಳೆಯಕ್ಕೆ ಮತ್ತಷ್ಟು ಬಲ ತುಂಬಿದೆ. ರಾಹುಲ್ ಮುಂದೆ ಮತ್ತೆ ಮೋದಿ ಮೇಲುಗೈ ಸಾಧಿಸಿದ್ದು ಮಹಾಗಠಬಂಧನದ ಸಾಲು ಸಾಲು ವೈಫಲ್ಯ ಮೈತ್ರಿಕೂಟದಲ್ಲಿ ತಳಮಳವನ್ನ ಸೃಷ್ಟಿ ಮಾಡಿದೆ. ಏನೇ ಇರಲಿ, ಇದೇ ಮೊದಲ ಬಾರಿಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮತ ಎಣಿಕೆ ನಡೆದಿದೆ ಅನ್ನೋದು ಮತ್ತೊಂದು ವಿಶೇಷ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.